ನಮಸ್ಕಾರ. ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ನಮ್ಮ 1 ಎಕರೆಯ ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಮಾಡುತ್ತಿರುವಂಥ ನುಗ್ಗೆ, ಮಾವು ಮತ್ತು ನೇರಳೆ ಹಣ್ಣಿನ ಒಂದು 2 ವರ್ಷದ ಹಂತವಾಗಿ ನಾಟಿ ಮಾಡಿರುವಂಥ ಗಿಡಗಳನ್ನು ತೋರಿಸಲಿಕ್ಕೆ ವಿಡಿಯೋ ಮಾಡಾಕತ್ತೀನಿ. ನೋಡ್ಬೋದು ಇಲ್ಲಿ ರೈತ ಬಾಂಧವರು. ನಿನ್ನೆ ರಾತ್ರಿ ತುಂಬ ಚೆನ್ನಾಗಿ ಮಳೆ ಆಗೈತಿ. ನುಗ್ಗೆ, ಮಾವು ಈ ರೀತಿಯಾಗಿ ಇನ್ನೂ ಒಂದು ವರ್ಷ ಆಗಿಲ್ಲ, 1 ವರ್ಷದ ಮಾವು ಈ ರೀತಿಯಾಗಿ ಆಗೈತಿ. ಮಾವಿನ ಗಿಡ ನೋಡ್ಬೋದು. ಒಂದು ಕಾಡಿನ ಥರ ನಮ್ಮದು ಇದು 1 ಎಕರೆ ಸಂಪೂರ್ಣ ಸಾವಯವದಲ್ಲಿ ಮಾಡ್ತಿರುವಂಥ ಸುಭಾಷ್ ಪಾಳೇಕರ್ ಅವರ ಕೃಷಿಯಲ್ಲಿ ಮಾಡ್ತಿರುವಂಥ ಇದು ಮಾವಿನ ತೋಟ. ನೋಡ್ಬೋದು ರೈತ ಬಾಂಧವರು ಯಾವ ರೀತಿಯಾಗಿ ಒಂದು ಕಾಡು ಥರ ನಿರ್ಮಾಣ ಆಗೈತಿ. ಇದು ನೋಡ್ಬೋದು. ನಿನ್ನೆ ರಾತ್ರಿ ಮಳೆ ಚಲೋ ಆಗೈತಿ. ಮತ್ತು ಇನ್ನೊಂದು ಏನೈತಿ, ನಿನ್ನೆ ಇದಕ್ಕೆ ಸನ್ನೆಂಪ ಅಂದ್ರೆ ಸೆಣಬ, ಹಸಿರೆಲೆ ಗೊಬ್ಬರ ಸಲುವಾಗಿ ಸೆಣಬ, ಕೊರಲೆ, ಊದ್ಲ, ನವಣಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಚೆಲ್ಲಿ ನಿನ್ನೆ ರೋಟೋವೇಟರಿಂದ ಮಣ್ಣಿಗೆ ಸೇರಿಸಿದ್ದೆ. ಮತ್ತು ಅನುಕೂಲಕರವಾಗಿ ನಿನ್ನೆ ಮಳೆನೂ ಸಹ ಆಯ್ತು ರಾತ್ರಿ. ನೋಡ್ಬೋದು ಮಾವು ಯಾವ ರೀತಿ ಏನೈತಿ ಚಿಗುರು ಬರಾಕತ್ತಾವು. ರೈತ ಬಾಂಧವರು ನೋಡ್ಬೋದು. ಇದು 15 ಅಡಿ ಗಿಡದಿಂದ ಗಿಡಕ್ಕೆ ಜಿಗ್ಜಾಗದೊಳಗೆ 15 ಅಡಿ ಅಂತರದೊಳಗೆ ನಾಟಿ ಮಾಡಿರುವಂಥ ಒಂದು ಮಾವಿನ ತೋಟ. ಮತ್ತು ಈ ಮಾವಿನ ತೋಟದ ಸಂಪೂರ್ಣ ಸುತ್ತಲೂ ಏನೈತಿ ಬೇಲಿಯಾಗಿ ನೇರಳೆಯನ್ನು ಹಾಕಲಾಗಿದೆ, ಅಂದರೆ ಜಾಮೂನು. ಇಲ್ಲಿ ನೋಡ್ಬೋದು ಜಾಮೂನು ಗಿಡಗಳನ್ನು ಈ ರೀತಿಯಾಗಿ 20 ಅಡಿ ಅಂತರದೊಳಗೆ ಈ ಸುತ್ತ 1 ಎಕರೆ ಮಾವಿಗೆ ಏನೈತೆ ಜಾಮೂನನ್ನು ಹಾಕಲಾಗಿದೆ. ಅದೇ ರೀತಿಯಾಗಿ ಮನೆಗೆ ಆಗುವಷ್ಟು ಬಾಳೆ, 1-2-3 ಥರದ ಮಾವು, ಬೇರೆ ಬೇರೆ ಮಲ್ಲಿಕ, ದಶೇರಿ, ತೋತಾಪುರಿ ಈ ರೀತಿ 2-3 ಥರದ ಮಾವು ಮನೆಗೆ ಒಂದೊಂದು ಗಿಡ ಹಾಕಲಾಗಿದೆ. ಹಲಸು ಈ ರೀತಿಯಾಗಿ ನಾನಾ ಥರದ, ಅಂದರೆ ಏಕ ಬೆಳೆ ರೈತರಾದವರು ಮಾಡಬಾರ್ದು. ಅದು ಏನೈತಿ ಅಲ್ಪಾವಧಿ ಬೆಳೆ ಆಗಿರ್ಬೋದು ಅಥವಾ ದೀರ್ಘಾವಧಿ ಬೆಳೆಯೇ ಆಗಿರ್ಬೋದು. ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಅಕಡಿ ಸಾಲುಗಳನ್ನು ಹಾಕ್ತಿದ್ರು. ಅದೇ ರೀತಿಯಾಗಿ ನಮ್ಮದು ನೈಟ್ರೋಜನ್ ಫಿಕ್ಸೇಷನ್ ಸಲುವಾಗಿ ನುಗ್ಗೆ, ಮತ್ತು ಮೊದಲು ಇಲ್ಲಿ ಪೇರಲ್ಲೂ ಸಹ ಇತ್ತು. ನೋಡ್ಬೋದು ಒಂದೊಂದು ಗಿಡ ಉಳಿದಾವ ಪೇರು ಸಹ, ಅವೇನು ತೆಗಿಲಿಕ್ಕೆ ಹೋಗಿಲ್ಲ. ಯಾವ ರೀತಿಯಾಗಿ ಒಂದು ಕಾಡು ನಿರ್ಮಾಣ ಆಗೈತೆ ಅಂತ ನೀವು ನೋಡ್ಬೋದು. ಈ ನುಗ್ಗೆ ಸಾಕಷ್ಟು ಬಯೋಮಾಸ್ ಮಣ್ಣಿಗೆ ಸೇರ್ಕೋತಾನೆ ಹೊಂಟೈತಿದು. ಮತ್ತು ನುಗ್ಗೆ 3 ವರ್ಷ ಆಯಿತು ನುಗ್ಗೆ ಹಾಕಿ. ಅಂದರೆ ಈ ಪ್ರಸ್ತುತವಾಗಿರುವಂಥ ತಾಪಮಾನ, ಭೂಮಿಯ ಮೇಲೆ ತಾಪಮಾನವನ್ನು ತಗ್ಗಿಸೋ ಸಲುವಾಗಿ ಅದು ಯಾರ ಕೈಯಾಗೂ ಇಲ್ಲ, ಮೇನ್ ರೈತರ ಕೈಯಾಗೈತಿ. ರೈತರ ಕೈಯಾಗಿ ಹೆಂಗಪ್ಪ ಅಂದ್ರೆ ಅವರು 1 ಎಕರೆ ಕನಿಷ್ಠ ಭಾಗ ಆದರೂ ಅವರು ಗಿಡ ಮರಗಳನ್ನು ಹಚ್ಚಬೇಕು. ಮಳೆ ಆಶ್ರಿತದವರು ತಮ್ಮ ಒಡ್ಡಿಗೆ ಹಚ್ಚಬೇಕು. ಮತ್ತೇನೈತಿ ಈ ನೀರಾವರಿಯವರು ಅವರು ಏನೈತಿ ಒಂದು ಮಾಡಲ್ 10 ಗುಂಟೆ, 20 ಗುಂಟೆ, 1 ಎಕರೆ ಅವ್ರ ಭೂಮಿ ಎಷ್ಟೈತಿ ಅದಕ್ಕೆ ಅನುಸಾರವಾಗಿ 10% ಭೂಮಿ ಒಳಗೆ ಈ ರೀತಿಯಾಗಿ ತಮ್ಮದೇ ಆದ ಕಾಡು ನಿರ್ಮಾಣ ಮಾಡಿದ್ರಂದ್ರೆ ಅವ್ರಿಗೆ ಎಲ್ಲ ಥರದ ವರ್ಷದ ತುಂಬ ತಮ್ಮ ಮನೆಗೆ ಆಗುವಷ್ಟು ಹಣ್ಣುಗಳನ್ನು ಅವರು ತಿನ್ಬೋದು. ಆದ ಕಾರಣ ರೈತರಾದವರು ಈ ಏರುತ್ತಿರುವ ತಾಪಮಾನ ಮತ್ತು ಎಲ್ಲ ಥರ ಸಮಸ್ಯೆಗಳಿಗೆ ಗಿಡ ಮರವೇ ಅದಕ್ಕೆ ಪರಿಹಾರ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.